ನಮಸ್ಕಾರ ಬಸ್ ಎಲ್ಲಿಗೂ ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ನಾವು ಬಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಆಲ್ರೆಡಿ 2 ಇಯರ್ಸ್ ಕಂಪ್ಲೀಟ್ ಆಗೋಯ್ತು ಗೈಸ್. ಇವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಫಸ್ಟ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ನಾನು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಾಗೆ ಆಗಿದೆ ಇವಾಗ. ಯಾಕಪ್ಪ ಅಂದ್ರೆ ನಾನೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇವಾಗ ಯೂಟ್ಯೂಬ್ ಚಾನಲ್ ಏನಕ್ಕೋಸ್ಕರ ಕ್ರಿಯೇಟ್ ಮಾಡ್ಕೊಂಡ್ ಬರ್ತೀವಿ, ಯೂಟ್ಯೂಬ್ ಚಾನಲ್ ನ ಬೆಳೆಸ್ಕೊಂಡು ಈ 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಎನೇಬಲ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡೋದಕ್ಕೆ ಎಲ್ಲ ಒಂದು ಯೂಟ್ಯೂಬರ್ ಬರ್ತಾರ. ಅಂದ್ರೆ ಎಲ್ಲ ಒಂದು ಯೂಟ್ಯೂಬರ್ಸ್ ಡ್ರೀಮ್ ಆಗಿರುತ್ತೆ ಗೈಸ್, ಅದು ಎಲ್ಲರಿಗೂ ಗೊತ್ತಿರೋದೇನೆ. ಬಟ್ ಇವಾಗ ಏನಪ್ಪಾ ಅಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ 4,000 ವಾಚ್ ಟೈಮ್ ಕಂಪ್ಲೀಟ್ ಇನ್ನೂ ಆಗಿಲ್ಲ. ಅಂದ್ರೆ 1 ವರ್ಷ ಆಗೋಯ್ತು ಗೈಸ್. ಆಕ್ಚುಲಿ ಒಂದು 365 ಡೇಸ್ ಒಳಗಡೆ ಈ 4,000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಬಟ್ ಅದು ಆಗಿಲ್ಲ. ಇವಾಗ ಏನ್ ಮಾಡ್ಬೇಕು, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಎನೇಬಲ್ ಆಗುತ್ತಾ ಇಲ್ಲ, ಜೊತೆಗೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ ಕೊಡ್ತೀನಿ ಗೈಸ್ ಮಾನಿಟೈಸೇಷನ್ ಬಗ್ಗೆ. ಅಂದ್ರೆ 4,000 ವಾಚ್ ಟೈಮ್ ಯಾವ ತರ ಕೌಂಟ್ ಆಗುತ್ತೆ, ಯಾವ ತರ ಅಂದ್ರೆ 1 ವರ್ಷ ಕಂಪ್ಲೀಟ್ ಆಗ್ಬಿಟ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಾ ಇಲ್ವಾ, ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಮಾತಾಡಕ್ ಬಂದಿರ್ತೀನಿ. ಸೊ ಓಕೆ, ನಾ ಬಂದಿನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಅಂದ್ರೆ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋ ಇಷ್ಟ ಒಂದು ಲೈಕ್ ನ ಮಾಡಿ ಗೈಸ್. ಜಸ್ಟ್ ಇವಾಗ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರೆ ಮೇನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾನಿಟೈಸೇಷನ್ ಎನೇಬಲ್ ಆಗ್ಬೇಕು ಅಂತಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ವಾಚ್ ಟೈಮ್ ನ ಕಂಪ್ಲೀಟ್ ಆಗ್ಬೇಕು. ಅಂದ್ರೆ 365 ಡೇಸ್ ಒಳಗಡೆ ಕಂಪ್ಲೀಟ್ ಆಗ್ಬೇಕು ಗೈಸ್. ಇವಾಗ 4,000 ವಾಚ್ ಟೈಮ್ ಗೆ 365 ಡೇಸ್ ಲಿಮಿಟ್ ಇಟ್ಟಿದ್ರೆ ಅದನ್ನ ಕಂಪ್ಲೀಟ್ ಆಯ್ತು ಅಂದ್ರೆ 4,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಎನೇಬಲ್ ಆಗುತ್ತೆ. ಬಟ್ ಇವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇವಾಗ 2 ಇಯರ್ಸ್ ಕಂಪ್ಲೀಟ್ ಆಗಿದೆ ಗೈಸ್. ನೀವು ನನ್ನ ಒಂದು ಚಾನಲ್ ನೀವು ನೋಡಿದ್ರೆ 2 ಇಯರ್ಸ್ ಕಂಪ್ಲೀಟ್ ಆಗಿ ಇನ್ನೂ ನನ್ನ ಚಾನಲ್ ಮಾನಿಟೈಸೇಷನ್ ಎನೇಬಲ್ ಆಗಿಲ್ಲ. ಬಟ್ ಇನ್ನೂ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿಲ್ಲ ಗೈಸ್. ಸಬ್ಸ್ಕ್ರೈಬರ್ಸ್ ತುಂಬಾ ಡಿಆಕ್ಟಿವೇಟ್ ಆಗಿದೆ. ಬಟ್ ಇವಾಗ ಸಬ್ಸ್ಕ್ರೈಬರ್ಸ್ ತುಂಬಾ ಕಿತ್ಕೊಂಡು ಇರ್ತಿದ್ದಾರೆ ಗೈಸ್. ಸಬ್ಸ್ಕ್ರೈಬರ್ಸ್ ಅದು ನಿಮ್ಗಳ ಸಪೋರ್ಟ್, ಅದು ಏನ್ ಹೇಳಕ್ಕೂ ಆಗಲ್ಲ ಗೈಸ್. ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ತುಂಬಾ ಜನ ಸಪೋರ್ಟ್ ಮಾಡ್ತೀರಾ, ಹಂಗೆ ನಿಮ್ಮ ಸಪೋರ್ಟ್ ಅದೇ ತರ ಇಲ್ಲೇ. ಇವಾಗ ಬಂತಂದ್ರೆ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ, 1 ವರ್ಷ ಕಂಪ್ಲೀಟ್ ಆಗ್ಬಿಡ್ತು. ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಎನೇಬಲ್ ಮಾಡ್ತಾರೋ ಇಲ್ಲ. ಬಟ್ ಇವಾಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಇವಾಗ ನೀವು ಇವಾಗ ಒಂದ್ ತಿಂಗಳು ಬಿಟ್ಕೊಂಡು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಜೊತೆಗೆ 2 ಮಂತ್ಸ್ ಬಿಟ್ಕೊಂಡು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ. ಹಿಂಗೆಲ್ಲ ಆಗುತ್ತೆ ಗೈಸ್. ಯೂಟ್ಯೂಬರ್ ಒಂದನ್ನ ರೆಕಗ್ನೈಸ್ ಮಾಡ್ತಾರೆ. ಅಂದ್ರೆ ನೀನು ಪ್ರತಿದಿನ ಯಾವೊಂದು ಮಂತ್ಸ್ ಇಂದ ನೀನು ಆಕ್ಟಿವ್ ಅಲ್ಲಿ ಇದೆಯಾ, ಆ ಒಂದು ಆಕ್ಟಿವ್ ಮಂತ್ಸ್ ಇಂದ ತಗೊಂಡು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂತಾರೆ. ಆ ಕ್ಯಾಲ್ಕುಲೇಷನ್ ತಗೊಂಡ್ ಏನಂತಂದ್ರೆ ನಿಮ್ಮ ಒಂದು ವಾಚ್ ಟೈಮ್ ನ ಕೌಂಟ್ ಇಟ್ಕೊಂತಾರೆ. ಅಫ್ಕೋರ್ಸ್ ಅದಕ್ಕೆ ಯಾವ್ದೇ ತರ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿತ್ತಾ, ನೀವು ಅಪ್ಲೈ ಮಾಡಿದ್ರೆ ಅಫ್ಕೋರ್ಸ್ ಅದು ಅಪ್ಲೈ ಆಗುತ್ತೆ. ಬಟ್ ನೀವು ಏನಂತಂದ್ರೆ ಆಕ್ಟಿವ್ ಅಲ್ಲಿ ಇರ್ಬೇಕು ಚಾನಲ್. ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ವರ್ಷದ ಒಂದು ಡೇಟಾ ಏನಿರುತ್ತೆ ಆ ಒಂದು ಡೇಟಾನ ತಗೊಂಡು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಎನೇಬಲ್ ಮಾಡ್ತಾರೆ. ನೀವು 1 ವರ್ಷ ಕಂಪ್ಲೀಟ್ ಆದ್ರೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 2 ಇಯರ್ಸ್ ಕಂಪ್ಲೀಟ್ ಆಗಿದೆಯಾ, ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ ಗೈಸ್. ನೀವು ರೀಸೆಂಟ್ಲಿ ನೀವು ಆಕ್ಟಿವ್ ಅಲ್ಲಿ ಇತ್ತು ಅಂತಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರೀಸೆಂಟ್ಲಿ ಬಂದಿರುವಂತ ವಾಚ್ ಟೈಮ್ಗೆನೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಎನೇಬಲ್ ಆಗ್ಬಿಡುತ್ತೆ. ಬಟ್ ಇಷ್ಟೇನ ಗೈಸ್, ಯೂಟ್ಯೂಬ್ ಅಲ್ಲಿ ನೀವು 2 ವರ್ಷ ಆಗ್ಲಿ 3 ವರ್ಷ ಆಗ್ಲಿ ಎಷ್ಟೇ ವರ್ಷ ಆಗಿರ್ಲಿ, ಬಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂತಂದ್ರೆ 365 ಡೇಸ್ ಇರುವಂತ ಡೇಟಾ ತಗೊಂಡು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೈಡ್ ಮಾಡ್ತಾರೆ. ಬಟ್ ಅದು ಕಂಪ್ಲೀಟ್ ಆಗುತ್ತೆ ಗೈಸ್. ನೀವು 365 ಡೇಸ್ ಅಲ್ಲೇ ನೀವು ಎಷ್ಟು ಬೇಕು, ನೀವು ಆಕ್ಟಿವ್ ಅಲ್ಲಿ ಇತ್ತು ಅಂತಂದ್ರೆ ಮಾನಿಟೈಸೇಷನ್ ಅದು ಪಕ್ಕ ಆಗುತ್ತೆ ಗೈಸ್. ಯಾಕಪ್ಪ ಅಂದ್ರೆ 365 ಡೇಸ್ ಅಲ್ಲಿ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿರುತ್ತೆ. ಆ ಒಂದು ಡೇಟಾನ ತಗೊಂತಾರೆ ಗೈಸ್. ಇದು ಯೂಟ್ಯೂಬ್ ಅಲ್ಲಿ ಇರುವಂತ 4,000 ವಾಚ್ ಮಾನಿಟೈಸೇಷನ್ ಮೇಲೆ 4,000 ವಾಚ್ ಟೈಮ್ ಇರುವಂತ ರೂಲ್ಸ್. ಬಟ್ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಕೂಡ ಎಲ್ಲ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಎನೇಬಲ್ ಆಗ್ಲೇಬೇಕು. ಯಾಕಪ್ಪ ಅಂದ್ರೆ ಅದು ನಮ್ಮ ಡ್ರೀಮ್ ಆಗಿರುತ್ತೆ ಗೈಸ್. ಅದಕ್ಕೋಸ್ಕರ ಇದಿಷ್ಟ ಆಗಿರುತ್ತೆ ಅನ್ಕೊಂತೀನಿ. ಏನಪ್ಪಾ ಅಂತಂದ್ರೆ 4,000 ವಾಚ್ ಟೈಮ್ ಬಗ್ಗೆ ನಿಮ್ಗೆಲ್ಲ ಕ್ಲಾರಿಫಿಕೇಶನ್ ಬಂದಿರುತ್ತೆ. ಸೊ ಓಕೆ, ಐ ಥಿಂಕ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.